ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಮಾತಿಗೆ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಟಾಂಗ್ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಿದ್ದಾರೆ. ಚಾಮುಂಡಿ ಹಿಂದೂ ದೇವರು ಅಂತ ಪ್ರಮೋದಾದೇವಿ ಹೇಳಿದ್ದಾರೆ. ಚಾಮುಂಡೇಶ್ವರಿ ಯದುವಂಶದ ಮನೆ ಕುಲದೇವಿ. ಹಿಂದೂ ಧಾರ್ಮಿಕ ವಿಧಾನದಿಂದ ಪೂಜೆ ನಡೀತಾ ಇದೆ. ರಾಜಕಾರಣಿಗಳು ಏನ್ ಬೇಕಾದ್ರೂ ಹೇಳಿ ದೇವಸ್ಥಾನವನ್ನ ರಾಜಕೀಯಕ್ಕೆ ಬಳಸಿಕೊಂಡಿರೋದು ನೋವಾಗಿದೆ ಅಂತ ಹೇಳಿದ್ದಾರೆ. ಮೈಸೂರು ರಾಜಮಾತೆ ಪ್ರಮೋದಾದೇವಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪತ್ರದಲ್ಲಿ ಏನು ವಿಚಾರ ಹೇಳಿದ್ದೀನಿ ಅಂತಂದರೆ, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೆ. ಯಾಕೆ ಅಂದರೆ ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತು ನಮ್ಮ ಮನೆತನದ ನಮ್ಮ ಕುಲದೇವಿ. ನಾನು ಹೇಳಬೇಕು ಅಂದರೆ, ನಮಗೆ ಶಿ ಈಸ್ ಅ ಡಿವೈನ್ ಮದರ್. ನಮಗೆ ಅವ್ರ ತಾಯಿ ಸ್ಥಾನ. ಅದನ್ನು ಅದು ನಮಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ರೆಸ್ಪೆಕ್ಟ್ ಇದೆ. ಆ ದೇವಸ್ಥಾನದಲ್ಲಿ ಕೂಡ ಹಿಂದಿಂದನೂ ಮುಂದೇನೂ ಯಾರಿಗೂ ಯಾವ ಅಡೆತಡೆ ಏನಿಲ್ಲ. ಆದರೆ ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ, ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದರ ಮೇಲೆ. ಅದರಿಂದ ಅದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೋತೀವಿ. ಅದು ಬೇರೆಯವರು ಯಾರೇನು ಹೇಳಿದ್ರು ನಾನು ಬಾಕಿ ಏನೂ ಇಲ್ಲಿ ಹೇಳೋಕ್ಕೆ ಬೇಕಾಗಿಲ್ಲ. ಯಾಕೆ ನಾನು ಪತ್ರದ ಮೂಲಕ ಎಲ್ಲನೂ ತಿಳಿಸಿದ್ದೀನಿ. ಈಗ ನೀವು ಅದನ್ನು ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋ ಅವಕಾಶ ನಿಮ್ಮ ಮನಸ್ಸಲ್ಲಿ ಕಲ್ಪಿಸ್ಕೊಂಡ್ರೆ ಧಕ್ಕೆ ಆಗುತ್ತೆ. ಬೇರೆ ಅವ್ರು ಹೇಳ್ಕೊತಾರೆ, ಅವ್ರ ಭಾವನೆ ತೋರಿಸ್ಕೊತಾರೆ. ಇನ್ನು ನಾವ್ಯಾಕೆ ಅದನ್ನು ನಮ್ಗೆ ತಗೋಬೇಕು? ನಮ್ಮ ಭಾವನೆ ನಮ್ಮಲ್ಲೇ ಇರುತ್ತೆ. ನಾವು ಬೇರೆಯವ್ರನ್ನ ನಮ್ಮ ಭಾವನೆಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅವಕಾಶ ಯಾಕೆ ಕೊಡಬೇಕು? ನಮ್ಮ ದೇವಸ್ಥಾನವನ್ನು ಇನ್ನೊಬ್ಬರ ದೇವಸ್ಥಾನ ಕರೆಯೋರು ಬೇಕಾದಷ್ಟು ಹೇಳ್ತಾರೆ. ಬಟ್ ನೀವು ಯಾಕೆ ಅದನ್ನು ತಗೋಬೇಕು? ಅದನ್ನು ಅವ್ರು ಹೇಳಿದ್ರು ಅಂದಾಕ್ಷಣಕ್ಕೆ ಅದಾಗಲ್ಲ. ನಾವ್ಯಾಕೆ ಅದನ್ನು ತಗೋಬೇಕು? ನಮಗೆ ಐ ಶುಡ್ ಬಿ ಗೆಟ್ ಅದನ್ನು ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.